ಈಗ ನೆಕ್ಸ್ಟ್ ವರ್ಷನ್ ಅಲ್ಲಿ ಇದು ಒಂದು ಕ್ಯಾಂಡಲ್ ಅಥವಾ ನೀವು ವೈಟ್ ಕ್ರಯಾನ್ ಬೇಕಾದ್ರೆ ತಗೋಬಹುದು. ಓಕೆ, ಕ್ಯಾಂಡಲ್ ಆದ್ರೂ ಆಗಿರ್ಬೋದು, ವೈಟ್ ಕ್ರಯಾನ್ ಆದ್ರೂ ಆಗಿರ್ಬೋದು, ಇನ್ವಿಸಿಬಲ್. ಸೊ ನಾನು ಇದ್ರ ಮೇಲೆ ನನಗೆ ಬೇಕಾಗಿರೋ ಒಂದು ಡ್ರಾಯಿಂಗ್ ನ ಡ್ರಾ ಮಾಡ್ತೀನಿ. ಇಲ್ಲಿ ಡ್ರಾ ಮಾಡ್ತಾ ಇರೋದು ನಿಮಗೆ ಕಾಣಲ್ಲ, ಯಾಕಂದ್ರೆ ಇಟ್ಸ್ ಎ ವೈಟ್ ಕ್ರಯಾನ್. ಅಥವಾ ನೀವು ಬೇಕಾದ್ರೆ ಕ್ಯಾಂಡಲ್ ಅಲ್ಲೂ ಮಾಡಬಹುದು. ದಿಸ್ ಆರ್ಟ್ ಇಸ್ ಕಾಲ್ಡ್ ವ್ಯಾಕ್ಸ್ ರೆಸಿಸ್ಟ್. ಓಕೆ, ಇಲ್ಲಿ ಏನಾಗತ್ತೆ, ನಾವು ವ್ಯಾಕ್ಸ್ ಎಲ್ಲಿ ಮಾಡಿದೀವಿ ಅಲ್ಲಿ ಪೇಂಟ್ ನಿಲ್ಲಲ್ಲ, ಅಂದ್ರೆ ಅದು ರೆಸಿಸ್ಟ್ ಮಾಡತ್ತೆ. ಸೊ ಐಲ್ ಟೇಕ್ ಸಮ್ ಕಾಫಿ ಅಗೈನ್, ಲೈಟ್ ಆಗಿರೋದು, ಡಾರ್ಕ್ ಆಗಿರೋದು ತಗೊಳ್ತಾ ಇಲ್ಲ, ಲೈಟ್ ಆಗಿರೋದು. ಈಗ ನೋಡಿ, ಐ ಆಮ್ ಟೇಕಿಂಗ್ ದಟ್ ಎಕ್ಸ್ಟ್ರಾ ಒನ್. ನಿಮ್ಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ರೆಸಿಸ್ಟ್? ಸ್ವಿಚ್ ಆಫ್ ದ ಲೈಟ್. ಕಾಣಿಸ್ತಾ ಇದೆಯಾ ರೆಸಿಸ್ಟ್? ಕಾಣ್ತಿದೆ ಮ್ಯಾಮ್. ಎಸ್. ಸೊ ಅದ್ರಲ್ಲಿ ನೀವು ಯಾವ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ನನ್ನ ಮಕ್ಳಿಗೆ ಈಸಿ ಆಗೋ ತರ ಸುಮ್ಮನೆ ಒಂದು ಪ್ಲೇನ್ ಲೈನ್ಸ್ ಹೇಳ್ಬಿಟ್ಟು ಮಾಡಿದ್ದೀನಿ. Now above this we can draw any drawing. Now I'll take a different shade. ತಿಕ್ಕಾಗಿ ಕರಡಿರೋದು. ಹಾ, ತಿಕ್ಕಾಗಿ ಕರ್ದುಕೊಂಡಿದೀವಲ್ಲ, ಅದ್ರ ಸೆಕೆಂಡ್ ಶೇಡ್ ತಗೊಳ್ತಾ ಇದ್ದೀನಿ. ಯಾವ ಡಿಸೈನ್ಸ್ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾವು ಅದ್ರದ್ ನೆಕ್ಸ್ಟ್ ಇತ್ತಲ್ಲ ಇನ್ನ ಸ್ಟ್ರಾಂಗ್ ಆಗಿರೋದು,
ಅದು ತಗೊಂಡು ಸ್ಟ್ರೋಕ್ಸ್ ಕೊಡೋಣ. I don't have a good brush. I'm just trying with whatever I have. ಸ್ಮಿತಾ ಮೇಡಮ್, ಒಂದು ಸ್ಮಾಲ್ ಸಜೆಷನ್. ಸ್ವಲ್ಪ ಇಂಗ್ಲಿಷ್ ಅನ್ನು ಬಳಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ. ಸೊ ಸ್ವಲ್ಪ ಜನ ಮಕ್ಕಳಿಗೆ, ಸ್ವಲ್ಪ ಹಿರಿಯರಿಗೆ ಕನ್ನಡ ಗೊತ್ತಿಲ್ಲದಲೇ ಇರೋರು ಒಂದಷ್ಟು ಜನ ಇದ್ದಾರೆ. ಸ್ವಲ್ಪ ಇಂಗ್ಲಿಷ್ ಅನ್ನು ಮಿಕ್ಸ್ ಮಾಡಿ. Okay. So I'm using the back side of the nib of the paint brush, and I'm using the next shade, which is the darker one. Okay. ಅಕ್ಕ ಸ್ವಲ್ಪ ಕನ್ನಡದಲ್ಲೂ ಹೇಳಿ ಅಕ್ಕ. ಡಾರ್ಕ್ ಶೇಡ್ ಇದೆಯಲ್ಲ, ಹ. ಆ ಡಾರ್ಕ್ ಶೇಡ್ ಇಂದ ನನ್ನ ಹತ್ರ ಬೇರೆ ಬ್ರಷ್ ಇಲ್ಲ, ಸೊ ಬ್ರಷಿನ ಹಿಂಭಾಗದಲ್ಲಿ ಡಾಟ್ಸ್ ಇಡ್ತಾ ಇದ್ದೀನಿ. ಐ ಮೇಕಿಂಗ್ ಎ ಸನ್ಫ್ಲವರ್. Okay. Then I'll again go for the lighter shade and give a stroke. It's a very simple one that I'm trying to teach. ಮೇಡಮ್, ಯಾವ ಗಿಡ ಮೇಡಮ್ ಇದು? ಯಾವ ಹೂವ? ಸೊ ಅದು ಸನ್ಫ್ಲವರ್, ಬಟ್ ಕಪ್ಪಗಾಗ್ಬಿಟ್ಟಿದೆ ಇವಾಗ. ಓಕೆ, ಇಲ್ಲ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ, ಸೊ ಅದಕ್ಕೋಸ್ಕರ. Okay. So this is the basic shading technique. We use lighter color for the base. The second one, for the outline, we use the next shade. And for fine tuning, we use the third shade. Okay. So this, later you can leave a message inside and use it as a card. ಮೇಡಮ್, ಒಂದು ಡೌಟ್ ಇದೆ. ಆ ಲೈಟ್ ಶೇಡ್ ಮಾಡ್ಬೇಕಾದ್ರೆ ಸ್ಟ್ರೋಕ್ ಪರ್ಸೆಂಟೇಜ್ ಎಷ್ಟಿರ್ಬೇಕು, ಮತ್ತೆ ಯಾವ ರೀತಿ ಇದ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಏನ್ ಪರ್ಸೆಂಟ್? ನಾವು ಬ್ರಷ್ ಅಲ್ಲ, ಬ್ರಷ್ ಮಾಡ್ಬೇಕಾದ್ರೆ ಈ ಸ್ಟ್ರೋಕ್, ಯಾಕಂತ ಹೇಳಿದ್ರೆ ಒಂದ್ಸರಿ ಬ್ರಷ್ ಮಾಡ್ಬೇಕಾದ್ರೆ ಪರ್ಸೆಂಟೇಜ್ ವೇರಿಯೇಷನ್ ಆಯ್ತು ಅಂತ ಹೇಳಿದ್ರೆ ಕಾಫಿ ಪೇಂಟಿಂಗ್ ಅಲ್ಲಿ ಅದು ಶೇಡ್ ನಾವು ಒಂದೊಂದ್ ಕಡೆಯಿಂದ ತಗೊಳ್ಬೇಕಾದ್ರೂ ಒಂದೊಂದ್ ತರ ಬರ್ತಾ ಇದೆ. Okay, I'll show you in one more. So here is the one. ನಾವು ಇಲ್ಲಿ ಲೈನ್ ಹಾಕಿಟ್ಟಿದೀವಿ. Okay. So ಇದ್ರ ಮೇಲೆ we are mixing two. The one with the wax one. Now I'm using some more water because it is strong for me.
I have picked up simple art because as Dhananjay said, I want next kids ಮಾಡ್ಬೇಕಿದನ್ನ ಅಂತ ಹೇಳಿದ್ರು. ಇದೇನಾ? ಮಕ್ಕಳಿಗೆ ಮಾಡಕ್ಕೆ ಅನುಕೂಲ ಆಗುವಂತ ಇದನ್ನೇ ತಗೊಂಡಿದ್ದೀನಿ. ಓಕೆ, ಇದಾದ್ಮೇಲೆ ಬಡ್ಸ್ ಇತ್ತಲ್ಲ, ನನ್ನ ಹತ್ರ ಬಡ್ಸ್ ಇಲ್ಲ. ಸೊ ಬಡ್ಸ್ ಇದ್ರೆ ಬಡ್ಸ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ವಿ ಕ್ಯಾನ್ ಗಿವ್ ದ group of strokes. Right now I am trying it with the brushes. Or I shall taking the next one, the third shade. ಇದರಲ್ಲಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಬಟ್ ಬಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. If somebody is trying with the buds, you can try it. ಒಂದು 4-5 ಬಡ್ ಒಟ್ಟಿಗೆ ಇಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡಿ. Is anybody trying along with me? Any of the teachers trying along with me? Dhananjay? ಎಸ್ ಮೇಡಮ್, ಮಾಡ್ತಾ ಇದೀವಿ. ವೆರಿ ನೈಸ್. ನಿಮ್ಮ ಹತ್ರ ಬಡ್ಸ್ ಇದೆಯಾ? ಇಲ್ಲ ಮೇಡಮ್, ಬ್ರಷ್ ಅಲ್ಲೇ ಮಾಡ್ತಾ ಇದೀವಿ. ಬ್ರಷ್ ಅಲ್ಲೇ ಮಾಡ್ತಾ ಇದ್ದೀರಾ? ಹೌದು. ಅದೇ ಇವಾಗ ಇರೋದ್ರಲ್ಲಿ ಕಲ್ತ್ಕೊಳ್ಳೋಣ, ದೆನ್ ವಿ ಕ್ಯಾನ್ ರಿಫೈನ್. ಅನಂತಲಕ್ಷ್ಮಿ ಶ್ರೀಧರ್ ಸ್ಪೀಕಿಂಗ್. ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. I'm taking the darker shade and giving an outline. ನೆಲೆ ಮಕ್ಕಳು ಇದಾರ ಧನಂಜಯ್? Yes. ಹೌದು. ಎಲ್ಲ ನೆಲೆ ಮಕ್ಕಳು ಕೂಡ ಇದ್ದಾರೆ. ಓಕೆ ಸರ್. जी नमस्ते जी। ನಮಸ್ತೆ ನಮಸ್ತೆ. सुरेश जी नमस्ते। ನಮಸ್ಕಾರ. जी ಊಟ ಊಟ ಆಮೇಲೆ ಚಿಂತೆ ಮಾಡುವಂತೆ. ನಾನೊಂದು ಹೋಲಿ ಕಾರ್ಡ್ ಮಾಡಿದ್ದೀನಿ. ಓಕೆ, so we made 2 cards. Ikram,
ಈಗ ಮೇಡಮ್ ಹೇಳ್ಕೊಟ್ಟಿರೋ 2 ಕಾರ್ಡ್ ಅಲ್ಲಿ ಒಂದು ಮೊಸಾಯಿಕ್ ಫಿನಿಶಿಂಗ್ ಬಂದು ಯಾವ ಚಿತ್ರ ಬೇಕೋ ಬಿಡಿಸಿ ನಿಮಗೆ ಏನ್ ಬೇಕೋ ಮೆಸೇಜ್ ಹಾಕೋಬಹುದು. ಇನ್ನೊಂದು ವಿತ್ ಪ್ಲೇನ್ ಕಾಫಿ ಪೇಂಟಿಂಗ್. ಕರೆಕ್ಟಾ ಮೇಡಮ್? ಚಿತ್ರನ ಬಿಡಿಸ್ಕೊಂಡು ಮಾಡ್ಬೋದು. ಸ್ಮಿತಾ ಮೇಡಮ್, ಯು ಆರ್ ಆನ್ ಮ್ಯೂಟ್. ಸೊ ಇದು ಒಂದು ಟ್ರೈ ಮಾಡಿರೋದು. ಬೇಸಿಕಲಿ ಸೇಮ್ ಪ್ಯಾಟರ್ನ್, ಬ್ಯಾಕ್ ಗ್ರೌಂಡ್ಗೆ ಲೈಟ್ ಕಲರ್ ಹಾಕೊಂಡು ಒಂದು ಡ್ರಾಯಿಂಗ್ ಬರ್ಕೊಂಡು ಕಲರ್ ವೇರಿಯೇಷನ್ ಮಾಡ್ಕೊಂಡು ಇಲ್ಲೆಲ್ಲ ಒಂದು ಶೇಡ್ ಇದೆ. ದಿಸ್ ಇಸ್ ಒನ್ ಶೇಡ್, ತುಂಬಾ ನೀರಾಗಿರೋದು ಇದು. ಅದನ್ನ ನಾನು ಸ್ಪಾಂಜ್ ಅಲ್ಲಿ ಮಾಡಿರೋದು. ಸೆಕೆಂಡ್ ಇಸ್ ದಿಸ್ ಶೇಡ್, ಥರ್ಡ್ ಒನ್ ಇಸ್ ಈ ಔಟ್ಲೈನ್ಗೆ. ಓಕೆ, ಬಟ್ ಒಂದೇನಂತ ಹೇಳಿದ್ರೆ ಈ ಕಾಫಿ ಪೇಂಟಿಂಗ್ ಅಲ್ಲಿ ನೀರ್ ಬಿದ್ರೆ ಹಾಳಾಗ್ಬಿಡತ್ತೆ. ಅನ್ಲೈಕ್ ಅದರ್ ಪೇಂಟ್ಸ್, ಫ್ಯಾಬ್ರಿಕ್ ಪೇಂಟ್ ತರ ಎಲ್ಲ ಇರಲ್ಲ. ಸೊ ನೀವ್ ಮಾಡಿದ ತಕ್ಷಣ ಅದನ್ನ ಕೇರ್ಫುಲ್ ಆಗಿ ಇಟ್ಕೋಬೇಕು. ಓಕೆ, ಇವಾಗ ಯಾರಾದ್ರೂ ಮಾಡಿರೋರು ಇದ್ರೆ ತೋರಿಸ್ಬೋದಾ? ಟೀಚರ್ಸ್ ಯಾರಾದ್ರೂ ಮಾಡಿದ್ರೆ? ಹಲೋ, ಎಸ್, ನಮಸ್ತೆ ಮೇಡಮ್. ಇದು ವೆದರ್ಗೆಲ್ಲ ಏನು ಆಗಲ್ವಾ? ಇಲ್ಲ, ಇದೆಲ್ಲ ಇರಲ್ಲ. ಯಾಕಂದ್ರೆ ಗ್ರೀಟಿಂಗ್ ಕಾರ್ಡ್ ಮಾಡೋಣ ಅಂತ ಇದ್ರಲ್ಲಿ ಮಾಡ್ಬೇಕು ಅಂದ್ರೆ ಅದು ನಿಲ್ಲತ್ತಾ? One minute, can you show the fabric? I don't have right now. ಐ ಥಿಂಕ್ ಯಾರೋ ಮಕ್ಕಳು ತೋರಿಸ್ಬೇಕು ಅಂತಿದ್ರು ಅವ್ರು ಮಾಡಿರೋದು ಇವಾಗ. ಸೊ ಯಾರಪ್ಪ ಅದು ಮಕ್ಕಳು? somebody was asking. ತೋರಿಸ್ತಾ ಇದ್ರಲ್ಲ ಎಲ್ಲ. ಓಕೆ, ವಾ, ಸೂಪರ್ ಸೂಪರ್ ಸೂಪರ್, ವೆರಿ ನೈಸ್. Okay. Oh, very good, excellent. ಸೊ ಒಂದು ಕೆಲಸ ಮಾಡೋಣ, ಎಲ್ಲರೂ ನೀವು ಈಗ ಯಾರ್ಯಾರು ಮಾಡಿದಿರೋ ಆ ಮಾಡಿರೋ ಇದನ್ನ ವಿಡಿಯೋಗೆ ತೋರಿಸ್ತೀರಾ ಎಲ್ಲ ಒಂದೇ ಸರಿ? ಏನೇನ್ ಮಾಡಿದಿರೋ ಎಲ್ಲ ಹಿಂಗ್ ಜಸ್ಟ್ ಹಿಂಗೆ ಫ್ಲಾಶ್ ಇಟ್ ಆನ್ ದ ವಿಡಿಯೋ ಆನ್ ಮಾಡ್ಕೊಳ್ಳಿ. ಈಗ ಮಾಡಿರೋದನ್ನ ಜಸ್ಟ್ ಫ್ಲಾಶ್ ಮಾಡಿ, ಹಂಗೆ 1 ನಿಮಿಷ ಹಂಗೆ ಇಟ್ಕೊಳ್ಳಿ. ಹೋಲ್ಡ್ ಆನ್ ಲೈಕ್ ದಟ್. ಎಲ್ಲರೂ ಯಾರ್ಯಾರು ಮಾಡಿದ್ರೆ ಎಲ್ಲರೂ ಹಾಗೆ ಇಟ್ಕೊಳ್ಳಿ. ವೆರಿ ನೈಸ್, ವೆರಿ ನೈಸ್. ವಾಣಿ ಮ್ಯಾಮ್ ಫುಲ್ ಸೀರಿಯಸ್ ಆಗಿ ಮಾಡ್ತಾ ಇದಾರೆ. ಅವ್ರ ಆರ್ಟ್ ನೋಡ್ಬೇಕೀಗ ನಾವು. ವೆರಿ ನೈಸ್, ಬ್ಯೂಟಿಫುಲ್, ವೆರಿ ನೈಸ್. ಎಸ್, ಬಿಕಾಸ್ ನಾವ್ ಇರೋ ಮೆಟೀರಿಯಲ್ ಅಲ್ಲಿ ಮಾಡ್ತಾ ಇದೀವಲ್ವಾ, ದಟ್ ಇಸ್ ಫೈನ್. ಒನ್ಸ್ ವಿ ಹ್ಯಾವ್ ಆಲ್ ದ ಮೆಟೀರಿಯಲ್, ಡೆಫಿನೆಟ್ಲಿ ವಿ ವಿಲ್ ಡೂ ಇಟ್ ಗುಡ್. ಅದ್ ಹೆಸರು ಗೊತ್ತಿಲ್ಲ, ಬಟ್ ಇಟ್ ಇಸ್ ವೆರಿ ನೈಸ್. ಗ್ಯಾಲಕ್ಸಿ M30. Charan Singh is using different color. Okay. Wow, very nice. So here is one more art that I tried. ಶ್ರೀಧರ್ ಅವರಿಗೆ ನಮಸ್ಕಾರ. ಅನಂತ ಲಕ್ಷ್ಮಿ ಅವ್ರದ್ದು ಕಾಣಿಸ್ತಾ ಇಲ್ಲ, ದೂರದಲ್ಲಿದ್ದೀರಾ.
ಓಕೆ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಮ್ಯಾಮ್ ನೀವು ಕೇಳಿದಂಗೆ ವೆದರ್ಗೆ ಹಾಳಾಗತ್ತೆ, ಸೊ ಯು ಹ್ಯಾವ್ ಟು ಲ್ಯಾಮಿನೇಟ್ ಇಟ್. ಸೊ ಇಫ್ ಯು ಹ್ಯಾವ್ ಡನ್ ಎ ಪ್ರೆಷಿಯಸ್ ಏನಾದ್ರೂ ಒಂದ್ ಮಾಡಿದೀರಾ ಅಂತ ಹೇಳಿದ್ರೆ ಇಟ್ ಇಸ್ ಬೆಟರ್ ಇಫ್ ಯು ಲ್ಯಾಮಿನೇಟ್ ಇಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. Okay, so this was all about coffee painting. Next ಇದಕ್ಕೆ ಹೋಗೋಣವಾ? Sure, madam. ಯಾಕೆಂದ್ರೆ we have less time, we want to teach more. So the next art is a I hope you can see this. Okay, I'll show it here. Can you see this bottle? I have used just a normal ketchup bottle and some newspapers. I hope it is visible. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? Yes, it's visible. Yeah. Yes. So ನಿಮ್ಮ ಮನೇಲಿ ಇರೋ ಯಾವ ಬಾಟಲ್ ಬೇಕಾದ್ರೂ ತಗೊಳ್ಳಿ. As of now, ನಾನು ಇಲ್ಲಿ ಒಂದು ಕೆಚಪ್ ಬಾಟಲ್ ತಗೊಂಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಓಲ್ಡ್ ನ್ಯೂಸ್ ಪೇಪರ್. ಓಕೆ, one candle, a matchbox and some glue, paint, Fevicol ಏನಾದ್ರೂ ಪರವಾಗಿಲ್ಲ, preferably Fevicol. Okay, step 1, ನ್ಯೂಸ್ ಪೇಪರ್ ಇದೆ ಅಲ್ಲ, ಆ ನ್ಯೂಸ್ ಪೇಪರ್ ನ ರ್ಯಾಂಡಮ್ ಆಗಿ ಟೇರ್ ಮಾಡ್ಕೊಳ್ಳಿ, ಕೈಯಲ್ಲೇ ಟೇರ್ ಮಾಡಿ ಈ ತರ ಪೀಸಸ್. ತುಂಬಾ ಫೈನ್ ಆಗಿ ಅದಕ್ಕೆ ಶೇಪ್ ಎಲ್ಲ ಕೊಡ್ಬೇಡಿ, ಅದ್ ಶೇಪ್ಲೆಸ್ ಇದ್ರೇನೆ ಚೆನ್ನಾಗಿ ಬರೋದು. ಕೆಚಪ್ ಬಾಟ್ಲಿ ಆಗ್ಬೇಕಾ ಅಥವಾ ಬೇರೆ ಯಾವ್ದಾದ್ರೂ ಆಗತ್ತೆ, ಏನಾದ್ರೂ ಆಯ್ತು. ಬಾಟಲ್ ಆಗ್ಬೇಕಂತ ಏನಿಲ್ಲ. ನಾನಿಲ್ಲಿ ಬಾಟಲ್ ಪಿಕ್ ಮಾಡಿದ್ದೀನಿ. ಓಕೆ ಮೇಡಮ್. ಖಾಲಿ ಆಗಿರೋ ಯಾವುದೇ ಒಂದು ಇದಾದ್ರೂ ನಡೆಯುತ್ತೆ. ಯೂಸ್ ಅಂಡ್ ಥ್ರೋ ಎನಿಥಿಂಗ್. You can also do it on a use and throw water bottle also. Okay, madam. Can we do it on a mud pot also? You can do it on a mud pot, surely. Okay. 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 So ಮಣ್ಣಿನ ಮಡಕೆಯಲ್ಲೂ ಸಹ ಮಾಡಬಹುದು ಇದನ್ನ. Just a translation. Anything. ಮಣ್ಣಿನ ಮಡಕೆನಲ್ಲೂ ಮಾಡಬಹುದು. Yes. ಇದೆಯಾ ಎಲ್ಲ ಪೇಪರ್ ರೆಡಿ ಮಾಡ್ಕೊಂಡ್ರಾ? ಒಂದು ದೀಪ ಅಥವಾ ಒಂದು ಕ್ಯಾಂಡಲ್ ತಗೊಳ್ಳಿ. Okay. Try to keep ಆಯ್ತಾ? ಪೇಪರ್ ಕಟ್ ಮಾಡ್ಕೊಂಡ್ರಾ? ಈಗ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳೋಣ. ಈಗ ಕೇರ್ಫುಲಿ, ಇದು ದೊಡ್ಡವ್ರು ಮಾಡಿದ್ರೆ ಒಳ್ಳೇದು. ಈ ಎಡ್ಜಸ್ ನ ಸುಟ್ಬೇಕು, ಅದು ಆ ಬ್ಲಾಕ್ ಲೈನ್ ಕಾಣಿಸ್ಬೇಕಲ್ಲಿ. ಕೇರ್ಫುಲ್ ಆಗಿ ಮಾಡಿ. ಕಾಣಿಸ್ತಾ ಇದೆಯಾ ಬ್ಲಾಕ್ ಲೈನ್? ಅದು ಬೇರೆ
ಶೇಪ್ ಅದಾಗದೇ ಬರ್ಬೇಕು, ನಾವು ಕೊಡೋದು ಬೇಡ. Okay, can you see this? ಕಾಣಿಸ್ತಾ ಇದೆಯಾ? ಓಕೆ, ಸೊ ರೆಡಿ ಮಾಡ್ಕೊಳ್ಳೋಣ ಒಂದು 5-6. ಮಕ್ಳಿಗೆ ಸ್ವಲ್ಪ ರಿಸ್ಕಿನೇ, ಬಟ್ ಅಡಲ್ಟ್ ಸೂಪರ್ವಿಷನ್ ಅಲ್ಲಿ ಮಾಡ್ಬೋದು. ಅದೇ ಅದ್ರದ್ದೇ ಆದ ಒಂದು ಶೇಪ್ ಬರುತ್ತೆ, ಅದೇ ಚೆನ್ನಾಗಿರುತ್ತೆ. ಆದಷ್ಟು ಪ್ಲೇನ್ ಶೀಟ್ಸ್ ತಗೋಬೇಡಿ, ಈ ತರ ಬರ್ದಿರೋ ಅಂತದ್ ತಗೊಳ್ಳಿ. ಓಕೆ, ಈ ತರ ಸ್ವಲ್ಪ ಜಾಸ್ತಿ ಸುಟ್ಟೋದ್ರೂ ಪರವಾಗಿಲ್ಲ, ಏನೂ ಆಗಲ್ಲ, ಚೆನ್ನಾಗೇ ಕಾಣುತ್ತದೆ. ಒಂದೊಂದು ಒಂದೊಂದು ಶೇಪ್ ಇರ್ಲಿ. ಓಕೆ, ಈಗ ಸದ್ಯಕ್ಕೆ ನಾನು ಇದನ್ನ ಸ್ಟಿಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಆಮೇಲೆ ನೀವು ಫುಲ್ ಬಾಟಲ್ ಮಾಡ್ಕೋಬಹುದು. ಈಗ ಬಾಟಲ್ ತಗೊಂಡು ನೀವು ಕೈಯೆಲ್ಲ ಹಚ್ಕೊಂಡ್ರೇನೆ ನೀಟಾಗಿ ಈವನ್ ಆಗಿ ಬರುತ್ತೆ. ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಏರ್ ಬಬಲ್ಸ್ ಇಲ್ದಂಗೆ ಸ್ಟಿಕ್ ಮಾಡ್ಕೊಳ್ಳಿ. ಆದಷ್ಟುನು ಈ ವರ್ಡಿಂಗ್ಸ್ ಇರೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಪೇಪರ್ ಮೇಲ್ ಬಂತಲ್ಲ, ಐ ವಿಲ್ ಟೇಕ್ ಸಮ್ ಮೋರ್ ಗ್ಲೂ ಅಂಡ್ ಸ್ಟಿಕ್ ಇಟ್ ಅಬೌವ್ ದಟ್. ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ಮೇಲೆ ಮೇಲೆ ರ್ಯಾಂಡಮ್ ಆಗಿ ನೀವು ಪೇಪರ್ ಸುಟ್ಟಿದಾಗ ದಟ್ ಬ್ಲಾಕ್ ಲೈನ್ ಶುಡ್ ಬಿ ವಿಸಿಬಲ್.
So wherever you are sticking 2 or more papers, put some more glue on that. Okay. So when you finish doing it, it will be something like this. ಕಾಣಿಸ್ತಾ ಇದೆಯಾ? And if you want to decorate on this, you can decorate with some sequins and all. I'll just decorate this and show it to you. You can use some woolen if you want to decorate on that. Okay. I have some beads. ಮನೆಗೆ ಬೆಂಕಿ ಹಚ್ತದಲ್ರಿ. You can make any designs that you want. Glitters ಎಲ್ಲ ಅಂಟಿಸಬಹುದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಐ ಲೈಕ್ ಇಟ್ ಇದೇ ತರ ಸಿಂಪಲ್ ಆಗಿ ಓನ್ಲಿ ಸ್ಟಿಕಿಂಗ್ ದ ಪೇಪರ್ಸ್. ಬಿಕಾಸ್ ಬೇರೆ ಎಲ್ಲ ಬಾಟಲ್ ಆರ್ಟ್ ಅಲ್ಲಿ ಏನೋ ಒಂದು ಪೇಂಟಿಂಗ್ ಮಾಡೇ ಇರ್ತೀವಿ. ದಿಸ್ ಇಸ್ ವೆರಿ ಸಿಂಪಲ್ ಬಟ್ ಇಟ್ ಲುಕ್ಸ್ ವೆರಿ ಗುಡ್. ಯು ಕ್ಯಾನ್ ಡೂ ದಿಸ್ ಬಟ್ ಐ ಲೈಕ್ ಇಟ್ ಈ ತರ ಪ್ಲೇನ್ ಆಗಿ. ಓಕೆ, do you have any doubts? Neck ge you can put some woolen or any shining thread if you have. Any doubts in this? No. Hello? No doubts. Really looking very pretty. ಎಲ್ಲ ಗೊತ್ತಾಗಿದೆ. ಇಲ್ಲ, ನೀವು ಮುಗ್ದಿದ್ದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. You will really like it because I like it. Okay. You can use for a flower pot. ಕಂಪ್ಲೀಟ್ ಆದ್ಮೇಲೆ ಎಲ್ಲ ಒಂದ್ಸರಿ ವಿಡಿಯೋಗೆ ತೋರಿಸಿ ಅದನ್ನ. It looks very beautiful. I will share some pics. I don't know if I can share here. That finished products. Okay, can we move on to the next art? Okay, madam. Madam, one ನಿಮಿಷ before we move on to the next one, we want everyone to show their art, whatever. Yes, yes. And if you have finished project, please show us. Yeah, You can get idea. Yeah, sure.
ವಾಣಿ ಮ್ಯಾಮ್ ದೊಡ್ಡ ಕ್ಯಾಂಡಲ್ ಇಟ್ಕೊಂಡಿದ್ದಾರೆ. ಸೊ ಹಲೋ ಮ್ಯಾಮ್, ತುಂಬಾ ಚೆನ್ನಾಗಿದೆ ಇದು. ನಮ್ಮ ಮಕ್ಳಿಗೆ ಹೇಳ್ಕೊಡಕ್ಕೂ ಸುಲಭ ಆಗತ್ತೆ ಇದನ್ನ. ಹೌದು ಹೌದು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿದೆ ಮತ್ತೆ ಸಿಂಪಲ್ ಆಗು ಚೆನ್ನಾಗಿದೆ. ಬೇಗನೂ ಮಾಡ್ಬೋದು ಇದನ್ನ. ಮಾಡ್ಬೋದು, ಮತ್ತೆ ನಿಮ್ಮ ಹತ್ರ ಇರೋ ಮೆಟೀರಿಯಲ್ ಅಲ್ಲೇ ಹಾ, ಹೌದು 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 ಹೌದು, ಮತ್ತೆ ತುಂಬಾ ಇದ್ರ ಮೇಲೆ ಚೆನ್ನಾಗಿದೆ. ನೀವು ವೇಸ್ಟ್ ಮೆಟೀರಿಯಲ್ ಎಲ್ಲ ಮಾಡ್ಬೋದು ಮೇಡಮ್. ಒಂದ್ ಲೇಯರ್ ವಾರ್ನಿಶ್ ಮಾಡ್ಬಿಟ್ರೆ ಇಟ್ ಇಸ್ ಪರ್ಮನೆಂಟ್. ಹಾ, ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಈಗ ತೋರ್ಸಿ. ಅಲ್ಲಿ ಯಾರೋ ಇನ್ನೊಂದು ಆರ್ಟ್ ತೋರಿಸ್ತಾ ಇದ್ದಾರೆ ಧನಂಜಯ್ ಹಿಂದ್ಗಡೆ. ವೈಭವಿ, ವೆರಿ ನೈಸ್. Smita, if you have finished product, please show us. I do have it here. Yeah. This is one. I have few, but I'm not able to show it through the camera. ಕಾಣಿಸ್ತಾ ಇದೆ. We can able to see, madam. No, we can't see. These are Just sit- few which keep it I have on done this board. with, ಒಂದ್ ನಿಮಿಷ. I will sister make has a done spot. this with glass painting. Okay, yeah. Okay, but today's ಇವತ್ತು ತೋರಿಸ್ಬೇಕಂತ ನಿಮ್ಗೆ ಅನ್ಕೊಂಡಿದ್ದು ಇದುವೇ ಇತ್ತು. Yeah, probably. This is completely done. This is a complete product, right? This is a complete product, but ಇದ್ರ ಮೇಲೆ ನಾವು ವಾರ್ನಿಶ್ ಮಾಡಿಲ್ಲ. Yeah, okay, ವಾರ್ನಿಶ್ okay. ಮಾಡಿದ್ರೆ ಅದು ತುಂಬಾ ಶೈನಿಂಗ್ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ಫುಲ್ ಗ್ಲಾಸಿ ಆಗಿರುತ್ತೆ. Okay, that is on painting. Another you showed, now what you showed, that is That is a painting. This is a glass Painting, painting. yeah, glass painting, yeah. Okay, I also have this decoupage work. Sure, I can't see Papa. This is also paint. No, this is a decoupage work. How is that done? How is that done? Okay, that takes time. ಇಲ್ಲಾಂದ್ರೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಅದನ್ನ. Okay, yeah. I don't know whether this is. Yeah, it is visible. Yeah, visible. Yeah. One more session you can take. Yeah, So nice. ಅಂದ್ರೆ ಅದಕ್ಕೆ we need other materials ಇವಾಗ ತಗೊಳಕ್ ಆಗಲ್ವಲ್ಲ, Yeah. ಅದಕ್ಕೋಸ್ಕರ ಇರೋದ್ರಲ್ಲಿ ಹೇಳ್ಕೊಡಕ್ ಟ್ರೈ ಮಾಡ್ತಾ ಇದೀವಿ. Okay, thank you. Okay, let's move on to the next session. Okay, madam, I think we have done two. I want to, thank you for your hard work and effort. And in between, ಇಲ್ಲಿ ಒಬ್ರು ಅತಿಥಿ ಬಂದಿದ್ದಾರೆ, ಅವರ ಒಂದು ಚಿಕ್ಕ ಪರಿಚಯ ಮಾಡ್ಕೊಡ್ಬೇಕು. Sure. ಪ್ರಿಯಾ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಪ್ರೆಸಿಡೆಂಟ್ ಅವಾರ್ಡ್ ವಿನ್ನರ್ ಪುಷ್ಪಪ್ರಿಯಾ ಅವ್ರು ಬಂದಿದ್ದಾರೆ ನಿಮ್ಮ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ. ಪುಷ್ಪಪ್ರಿಯಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್, ಅಂಡ್ ಇಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ನಂಗೆ ಆ ಬುದ್ಧಾದಂತೂ ತುಂಬಾನೇ ಇಷ್ಟ ಆಯ್ತು ನಂಗೆ. Thank you, Pushpa. How are ಇಡೀ you? ಬೆಂಗಳೂರಿನಲ್ಲಿ ಯಾರಿಗಾದ್ರೂ ಬ್ಲಡ್ ಅವಶ್ಯಕತೆ ಇತ್ತು ಅಂದ್ರೆ ಯು ನೋ ದ ನೇಮ್, ಇಟ್ ಇಸ್ ಪುಷ್ಪಪ್ರಿಯಾ. ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬ್ಲಡ್ ಡೊನೇಷನ್ ಆಗ್ಬೋದು, ವಿ ಹೆಲ್ಪ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಅನ್ನ ಮಾಡಿ ತುಂಬಾ ಜನಕ್ಕೆ ಬ್ಲಡ್ ಡೊನೇಷನ್ ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ಮೇನ್ ಇಂಪಾರ್ಟೆಂಟ್ ಸ್ಪೆಷಲ್ಗಳಿಗೆ ಎಕ್ಸಾಮಿನೇಷನ್ ಬರೆಯೋದು, ವಾಟ್ ವಿ ಕಾಲ್ ಇಟ್ ಆಸ್ ಅ ಸ್ಕ್ರೈಬ್. ಸುಮಾರು ಮೋರ್ ದೆನ್ 800 ಸ್ಕ್ರೈಬ್ ಅನ್ನ ಅವರು ಸ್ಪೆಷಲ್ ಮಕ್ಕಳಿಗೆ ಬರೆದಿದ್ದಾರೆ. ಅಂತಹ ಪುಷ್ಪಪ್ರಿಯ ನಮ್ ಜೊತೆ ಇರೋದು ನಿಜವಾಗ್ಲೂ ಸಂತೋಷ. ಥ್ಯಾಂಕ್ ಯು, ವೆಲ್ಕಮ್ ಟು. Thank you so much. Actually, in fact, morning only I had to, because I'm back to back Zoom calls irodrinda. Today morning also I just gave in Malaysia one Zoom call, and again I had to log in because I had to come here, and I have to say thanks to Smita because I didn't want to miss this event. So I thought even if it is late also, I thought I'll log in anta. Thank you. It was really fantastic. Thank you, Pushpa. Thank you, ma'am. Please Thank carry you. on. Thank you, madam. Carry Thank you. Yeah, you can focus on this. Yeah, 1 second. I will change the focus. 1 second. I will make it spotlight. ಆಯ್ಕತ್ತನವೆ. ಈಗ we are doing our third art, bookmark, and which is one of my favorite, because books ಓದೋರಿಗೆ ಗೊತ್ತು ಅದ್ರದ್ದು ಒಂದು ಬುಕ್ ಮಾರ್ಕ್ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. So we will have to start right from the beginning otherwise. ವಾಣಿ ಮ್ಯಾಮ್ ಇವತ್ತು ಮಾಡದೆ ಬಿಡಲ್ಲ ಅಂತ ಮಾಡ್ತಾ ಇದಾರೆ. So next one ಮಾಡ್ಬಿಡೋಣ. Fine. Now what we are doing is bookmark. I'm teaching you 2 or 3 different types of bookmarks.
ಒಂದು ಲಾಂಗ್ ಬುಕ್ ಮಾರ್ಕ್. ಸೊ ಇಲ್ಲಿ ಒಂದು ಪ್ಲೇನ್ ಕೆಜಿ ಕಾರ್ಡ್ಬೋರ್ಡ್ ಶೀಟ್ ನನ್ನ ಹತ್ರ ಏನಿತ್ತು ಅದು ತಗೊಂಡಿದ್ದೀನಿ. ಜಸ್ಟ್ ಮೇಡ್ ಎ ಹೋಲ್ ಇಯರ್ and put some tags to it. Okay, so this was readily available for me. I have put the woolen. You can put any thread. I like it with the message. Okay, so I have put some messages. You can use it plain or you can use it with the message. Now what we do is let us again use the copy technique and try some, and some will make it colorful also. Illi nanu nimge helde alba, wax alli nanu I have a message. On that message I have put this wax. Okay, now I'll take some coffee, the diluted one. Okay, this is the first step. ಈಗ ಒಂದು ಬೇರೆ ಬಟ್ಟೆ ತಗೊಂಡು ಲೈಟ್ ಆಗಿ, so if you can see, ನಾನು ಎಲ್ಲೆಲ್ಲಿ ವ್ಯಾಕ್ಸ್ ಇಂದ ಕವರ್ ಮಾಡಿದ್ದೆ ಅಲ್ಲಿ ಪೇಂಟ್ ಹತ್ಕೊಂಡಿಲ್ಲ. ಜಾಗಕ್ಕೆಲ್ಲ ಪೇಂಟ್ ಆಗಿದೆ. And you can use this method with any paint. Can you see this? The next one here, I have it with little bit of mandala art. ಅದ್ರ ಮೇಲೆ mandala art ಇದೆ. ಮಕ್ಕಳಿಗೆ ಮಾಡುವಂತ ಸಿಂಪಲ್ ಲೈನ್ಸ್ ಕೊಟ್ಟಿದ್ದೀನಿ ನಾನು. Okay, so here on this I would prefer doing it with the paint, different paint, just to make it more colorful. ಇಲ್ಲಾಂದ್ರೆ ಎಲ್ಲ black and white ಆಗ್ಬಿಡುತ್ತೆ. Any kg cardboard sheet. You want? I dropped some paint. I'm picking the same paint. Okay, I just made it colorful. Generally, the book pages, the bookmarks with a message is always motivating. Now, I'm taking a plain one. Okay. I'm taking some sellotape with me. This again is for resist.
ಇದು ಪೇಪರ್ ಥಿಕ್ ಆಗಿದ್ರೆ ಚೆನ್ನಾಗಿರುತ್ತೆ, ತಿನ್ ಆಗಿದ್ರೆ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ತೆಗಿಯೋದು ಕಷ್ಟ. I'm taking strips of cello tape and sticking it on that. Okay. Now I am taking different colors. ಅಕ್ಕ ಯಾವ ಕಲರ್ ಬೇಕಾದ್ರೂ ಹಚ್ಕೋಬಹುದು. ಯಾವ ಕಲರ್ ಬೇಕಾದ್ರೂ ಹಾಕೊಳ್ಬಹುದು. ಇವಾಗ ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಂತ ಏನಿಲ್ಲ, ಬಿಕಾಸ್ ವಿ ಆರ್ ಮರ್ಜಿಂಗ್ ದ ಕಲರ್ಸ್. ಇಲ್ಲಿ ಒಂದ್ ಕಲರ್ ಹಾಕೊಂಡೆ. ಇದು ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ, ಏನ್ ತುಂಬಾ ಕೇರ್ಫುಲ್ ಆಗಿ ಪೇಂಟಿಂಗ್ ಮಾಡ್ಬೇಕಂತ ಏನಿಲ್ಲ. ಓಕೆ, ಈಗ ಸ್ಲೋಲಿ we will remove those. ನಾ ಹೇಳ್ದಂಗೆ ತುಂಬಾ ಪ್ರೆಸ್ ಮಾಡಕ್ಕಾಗಲ್ಲ, ಅದು ಪೇಪರ್ ಗಟ್ಟಿ ಇರಬೇಕು. ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್. ನಾನು ಇದ್ದಿದ್ದು ತಗೊಂಡಿದ್ದೀನಿ. ಓಕೆ, ಸ್ವಲ್ಪ ಎಕ್ಸ್ಟ್ರಾ ಸೈಡಲ್ಲಿ ಬಿಟ್ಕೊಂಡಿದ್ರೆ ತೆಗಿಯೋದು ಈಸಿ. ಕರೆಕ್ಟಾಗಿ ಕಟ್ ಮಾಡಬೇಡಿ. ಇದೊಂಚೂರು ನನ್ನ ಪೇಪರ್ ಸಮೇತ ಬಂತು. ಅಕ್ಕ ನಮ್ಗೆ ಯಾವ ಏನಮ್ಮ? ಅದು ನನ್ನ ಪೇಪರ್ ಸಮೇತ ಬಂದದಕ್ಕೆ ಐ ಆಮ್ ಜಸ್ಟ್ ಪುಟ್ಟಿಂಗ್ ಎ ಲಿಟಲ್ ಬಿಟ್ ಆಫ್ ವೈಟ್ ಪೇಂಟ್. ಓಕೆ, the next one, ಇಲ್ಲಿ ಒಂದು ಈ ತರ ಶೇಪ್ ಅಲ್ಲಿ ಲೈನ್ಸ್ ಹಾಕೊಂಡಿದ್ದೀನಿ ನಾನು. ಓಕೆ, ಇದನ್ನ ಫಿನಿಶಿಂಗ್ ಕೊಡೋಣ. ಸೊ ಐ ಆಮ್ ಯೂಸಿಂಗ್ ಅಗೈನ್ ಕಾಫಿ ಪೇಂಟಿಂಗ್ ಫಾರ್ ದಿಸ್. ಮಿಕ್ಸ್ ಮಾಡಿ ಇಟ್ಕೊಂಡಿರೋದು, ಅದು ಸ್ವಲ್ಪ ಹೊತ್ತು ಹೋದ್ರೆ ಗಟ್ಟಿ ಆಗ್ಬಿಡುತ್ತೆ ಕಾಫಿ.
ಅಯ್ಯಯ್ಯೋ ಅಯ್ಯಯ್ಯೋ. Or you can also ask the kids to do the thumb painting. ಅದು ಚೆನ್ನಾಗಿರುತ್ತೆ. ಬಟ್ ಪುಟಾಣಿ ಮಕ್ಕಳು ಪುಟಾಣಿ ಕೈಯಲ್ಲಿ ಚೆನ್ನಾಗಿರುತ್ತೆ, ಅದು ನಮ್ಮ ಕೈಯಲ್ಲಿ ಚೆನ್ನಾಗಿ ಕಾಣಲ್ಲ. If you want to give a stroke, you can give a stroke. Okay, this is very simple one. ಅರ್ಥ ಆಯ್ತಾ ಇದು? ಇದ್ರ ನೆಕ್ಸ್ಟ್ ಒನ್ ಮಾಡೋಣ. ಮಾಡೋಣ. ಓಕೆ, ಇದನ್ನ ಡ್ರೈ ಮಾಡಕ್ ಇಡ್ತೀನಿ. ಆಮೇಲೆ ಒಟ್ಟಿಗೆ ಇದ್ರ ಫೋಟೋ ನೋಡಿದ್ರೆ ಗೊತ್ತಾಗತ್ತೆ ಏನಾಯ್ತು ಅಂತ. The next one, ಟೀಚರ್ಸ್ಗೆ ಇದು ಮೇಡಮ್ ಒಂದ್ ನಿಮಿಷ ಬಿಫೋರ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎಲ್ಲ ಟೀಚರ್ಸ್ ಯಾರ್ಯಾರು ಮಾಡಿದಿರಾ ಎಲ್ಲ ವಿಡಿಯೋಗೆ ಇದ್ ಮಾಡ್ತೀರಾ? ಬುಕ್ ಮಾರ್ಕ್ ಅನ್ನ ಯಾರ್ಯಾರು ಮಾಡಿದಿರಾ ಕ್ಯಾನ್ ಯು ಜಸ್ಟ್ ಶೋ ಅಪ್ ಇಟ್ ಆನ್ ದ ವಿಡಿಯೋ? ಬುಕ್ ಮಾರ್ಕ್ ಹಾಗೆ ಇಟ್ಕೊಳ್ಳಿ, ಒಂದ್ 2 ನಿಮಿಷ ಎಲ್ಲ ವಿಡಿಯೋ ಆನ್ ಮಾಡ್ಲಿ, ಎಲ್ಲರೂ ಮಾಡಿರೋದು ವಿಡಿಯೋ ಆನ್ ಮಾಡ್ಲಿ. ವಿಲ್ ಹೋಲ್ಡ್ ಇಟ್ 1 ಸೆಕೆಂಡ್. ಬುಕ್ ಮಾರ್ಕ್ ಮಾಡಿರೋರೆಲ್ಲ ಹೋಲ್ಡ್ ಮಾಡ್ಕೊಳ್ಳಿ ಮೇಡಮ್ ಎಲ್ಲ. ಫೋಕಸ್ ಬೇರೆ ಕಡೆ ಮಾಡಿ ಸರ್, ಕಾಣಲ್ಲ. 1 ನಿಮಿಷ, ಅದು ಇಂಡಿವಿಜುವಲ್ ಮಾಡಕ್ಕಾಗಲ್ಲ. ಐ ಆಮ್ ಡೂಯಿಂಗ್ ಇಟ್ ಇನ್ ಎ ಗ್ರಿಡ್ ವ್ಯೂ. 1 ನಿಮಿಷ ಎಲ್ಲರೂ ಹಾಗೆ ಇಟ್ಕೊಳ್ಳಿ, ಒಬ್ಬೊಬ್ರೆ ಇದ್ ಮಾಡ್ತೀನಿ. ಎಲ್ಲ ಹಾಗೆ ಇಟ್ಕೊಳ್ಳಿ, ಗ್ರಿಡ್ ವ್ಯೂ ತಗೋತಾ ಇದೀನಿ. ಎಲ್ಲ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. 1 ನಿಮಿಷ ಹಾಗೆ ಇಟ್ಕೊಳ್ಳಿ. ಅದು ಗ್ರಿಡ್ ವ್ಯೂ ಅಲ್ಲಿ ಎಲ್ಲರದು ಕಾಣುತ್ತೆ ನನಗೆ. 1 ನಿಮಿಷ, ಸಾಕಷ್ಟು ಜನ ಇರೋದ್ರಿಂದ 2 ಸ್ಕ್ರೀನ್ ಮೂಲಕ ಹೋಗ್ಬೇಕಾಗತ್ತೆ. ವೆರಿ ನೈಸ್. ರೆಡ್ಮಿ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಸರು ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. We can't see. 1 second madam, I will make you first focus light. Yeah, okay, super, very nice. That is super. Yeah. Okay madam, we can move on. Thank you. ಲತಾ ನಾಗರಾಜ್ ಅವರು ನೀವೇ ಮಾಡ್ತಾ ಇದ್ದೀರಾ? ಸುರೇಶ್ ಜಿ ನಾವು ಮಾಡಿದೀವಿ. ನಮಸ್ತೆ ಜಿ. ಯಾರು ಪಕ್ಕದಲ್ಲಿ ಕೂತಿದ್ದಾರೆ? ನಿಮ್ ಮನೆಯವರು ಪಕ್ಕದಲ್ಲೇ ಕೂತಿದ್ದಾರೆ ಅಂತೆ. ಓ ಜಿ ಚೆನ್ನಾಗಿದ್ಯಾ ಜಿ? ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನೆಕ್ಸ್ಟ್ ಒನ್ ಸ್ಟಾರ್ಟ್ ಮಾಡೋಣ. ಯಾ ಪ್ಲೀಸ್ ಕ್ಯಾರಿ ಆನ್. ಈಗ ಇದನ್ನ ಈ ಬುಕ್ ಮಾರ್ಕ್ ಮಾಡಕ್ಕೆ ನಮ್ಗೆ ಪ್ಲೇನ್ ಶೀಟ್ ಆಫ್ ಪೇಪರ್ ಸಾಕು. ಓಕೆ, ಇದು ಕೆಜಿ ಕಾರ್ಡ್ಬೋರ್ಡ್ ಶೀಟ್ ಬೇಡ, ಪ್ಲೇನ್ ಶೀಟ್ ಆಫ್ ಪೇಪರ್ ಸಾಕು. ಸೊ ಫಸ್ಟ್ 7 ಸೆಂಟಿಮೀಟರ್ ಇಂಟು 7 ಸೆಂಟಿಮೀಟರ್ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಈ ತರ ಒಂದು ಕಾರ್ಡ್ಬೋರ್ಡ್ ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಓಕೆ, ಸೊ ಟೀಚರ್ಸ್ ಏನ್ ಮಾಡ್ಬೋದು, ಒಂದು ರೆಡಿ ಪೀಸ್ ಈ ತರ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಅದನ್ನ ಹೇಗ್ ಕಟ್ ಮಾಡೋದಂತ ಫಸ್ಟ್ ತೋರಿಸ್ತೀನಿ.
ಈ 7 ಸೆಂಟಿಮೀಟರ್ ಸ್ಕ್ವೇರ್ ಏನಿದೆ ಅದನ್ನ 1 ಎಡ್ಜ್ ಅಲ್ಲಿ ಇಟ್ಕೊಳ್ಳೋಣ. ಪೆನ್ಸಿಲ್ ಇಂದ ಒಂದ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಸ್ಕೇಲ್ ಇದ್ರೆ ಡೈರೆಕ್ಟ್ ಆಗಿ 7 ಸೆಂಟಿಮೀಟರ್ ಸ್ಕೇಲ್ ಅಲ್ಲೇ ಮಾಡ್ಕೋಬಹುದು. 7 ಸೆಂಟಿಮೀಟರ್ ಅಂತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಬುಕ್ ಮಾರ್ಕ್ ಬುಕ್ ಮಧ್ಯೆ ಇಟ್ಟು ತುಂಬಾ ದೊಡ್ಡದಾಗಿ ಕಾಣಲ್ಲ. ಸೊ 2 ಸ್ಕ್ವೇರ್ ಹಾಕೊಳ್ಳೋಣ. ಅದ್ರ ಪಕ್ಕದಲ್ಲೊಂದು, ಅದ್ರ ಮೇಲ್ಗಡೆ ಒಂದು. ಓಕೆ, ಈಗ ಡಯಾಗ್ನಲ್ ಲೈನ್ ಒಂದು. ಹಾಗೆ ಈ ಕಡೆಯಿಂದನೂ ಒಂದು ಡಯಾಗ್ನಲ್ ಲೈನ್ ಸ್ಕ್ವೇರ್ಗೆ. ಓಕೆ, ನಾನು ಹತ್ತಿರದಿಂದ ತೋರಿಸ್ತೀನಿ. ಓಕೆ, ಈಗ ಡಯಾಗ್ನಲ್ ಲೈನ್ ಏನ್ ಮಾಡಿದೀವಿ ಅಲ್ಲ, ಇಲ್ಲಿ ನೋಡಿ ಒಂದ್ಸಲ ಶೇಪ್ ಹೀಗೆ ಅದ್ ನೋಡಕ್ಕೆ ಮೊಲ ತರ ಇರುತ್ತೆ. ಈ ತರ ಈ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದನ್ನ ಫೋಲ್ಡಿಂಗ್ ಕೂಡ ಮಾಡ್ಬೋದು, ಬಟ್ ಮಕ್ಳಿಗೆ ಇದು ಈಸಿ. ಓಕೆ, ಈ ತರ 1 kg ಕಾರ್ಡ್ಬೋರ್ಡ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇದನ್ನ ಸೀದಾ ಈ ತರ ಪೇಪರ್ ಮೇಲೆ ಇಟ್ಬಿಟ್ಟು ಡ್ರಾ ಮಾಡ್ಕೊಂಡ್ ಬಿಡ್ಬೋದು ಔಟ್ಲೈನ್ ಒಂದ್ ರೆಡಿ ಮಾಡ್ಕೊಳ್ಳೋವರೆಗೂ. ನೆಕ್ಸ್ಟ್ ಸ್ಟೆಪ್, ಒಂದ್ ಸ್ಕೇಲ್ ತಗೊಂಡು ಸುಮ್ನೆ ಅಡ್ಡ ಇಟ್ಕೊಂಡು ಈ ತರ ಆ ಕಡೆ ಈ ಕಡೆ ಹೋಗ್ದಲೇ ಇರ್ಲಿ ಅಂತ ಒಂದು let's give a bend here. Okay, both the seats, just to make sure it is on the same line. Okay, then we will fold it. This becomes a square or a diagonal. ಈ ಡೈಮಂಡ್ ಶೇಪ್ ಮಾಡಿದ್ವಿ ಅಲ್ಲ, ಅದ್ರಲ್ಲಿ ಒಂದ್ ಸೈಡ್ಗೆ ಈ ತರ ಫೆವಿಕಾಲ್ ಹಚ್ಕೊಳ್ಳೋಣ. ದೆನ್ ಅಗೇನ್ ವಿಲ್ ಫೋಲ್ಡ್ ಇಟ್. ಓಕೆ, Ma'am, you are in mute. You are muted. I'm muted? Yes. No. We can able to hear you, ma'am. Go ahead. Okay. See how to use this. Idರಲ್ಲಿ ನಾವು ಬೇರೆ ಬೇರೆ ಶೇಪ್ ಮಾಡೋಣ ಈಗ. So what we do is we take whichever page we are in, we will leave it like this. Okay, it will be easy for you to find out in which page you are left. You can keep different shapes to this. We will do some shapes now. I have done one elephant. You people can do whatever your creativity is. ಆನೆ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್.
Ma'am, can you show the measurement? 7 centimeters square. Square. Where were you? The easy method is make a 7 centimeter square in a hard board. You can keep for the measurement. You can use different color papers. Since I don't have different color papers, I'm trying to do it with colors. Okay. Just making some finger paint. ಧನಂಜಯ ಅವ್ರ ವಿಡಿಯೋ ಬಂದಾಗೋಯ್ತು. ಹರಿ ಓಂ. ಹಾ ಜಿ ವಿಡಿಯೋ ಏನೋ ಪ್ರಾಬ್ಲಮ್ ಆಯ್ತು. ಒಂದ್ ನಿಮಿಷ, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರ್ಬೇಕು. ಸ್ಮಿತಾ ಮೇಡಮ್ ವಿಡಿಯೋ ಬಂದಾಯ್ತು. ಒಂದ್ ನಿಮಿಷ, ಒಂದ್ ಸೆಕೆಂಡ್ ಫೋಕಸ್ ಏನೋ ಇದಾಯ್ತಾ? ಸ್ಮಿತಾ ಇಲ್ಲ, ಕಡೆಯಿಂದ ಏನೋ ಪ್ರಾಬ್ಲಮ್ ಇರ್ಬೇಕು. ವಿಡಿಯೋ ಬಂದಾಯ್ತು. ಫಿಕ್ಸ್ ಮಾಡ್ತಾ ಇದೀವಿ, ಒಂದ್ ನಿಮಿಷ. ಕೇಳಿಸ್ತಿಲ್ಲ. ಅದು ಬ್ಯಾಕ್ ಸೈಡ್ ಇಂದ ಅಂಟಿಸ್ಬೇಕಲ್ಲ ಮೇಡಮ್? ಸ್ಮಿತಾ ಮೇಡಮ್ ನೀವು ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಕೋತೀನಿ. ಸ್ಮಿತಾ ಮೇಡಮ್ ಯುವರ್ ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಕೋತೀನಿ. ಹಲೋ. Am I audible? Yeah, now audible. Yes, you don't have any other space. You have to stick here only. Okay.
Okay, now again I'm using my fingers. Okay. Oh, very nice. ಎಲ್ಲರೂ ನಿಮ್ಮ ಆಗಿದೆಯಾ? ಬೇರೆ ಎಲ್ಲ ಮಾಡ್ತಾ ಇರೋರು ಆಗಿದೆಯಾ? ಆಗಿದ್ರೆ ಎಲ್ಲ ವಿಡಿಯೋಗೆ ಮುಖಪುಟ ಮಾಡಿ. ಆಗಿರೋರೆಲ್ಲ ವಿಡಿಯೋಗೆ ಜಸ್ಟ್ ಶೋ ಇನ್ ಫ್ರಂಟ್ ಆಫ್ ದ ವಿಡಿಯೋ. ವಾಣಿ ಮೇಡಮ್ ಅವ್ರು ಆಗಿದ್ಯಾ? ಇನ್ನಿಲ್ಲ. ಆಶಾ ಮೇಡಮ್ ಅವ್ರು ಆಗಿದ್ಯಾ? ಗೋದಾವರಿ ಮೇಡಮ್? ಓ ಸೂಪರ್. ಓಕೆ, ಹಾಗೆ ಇಟ್ಕೊಳ್ಳಿ. ಎಲ್ಲರೂ ಹಾಗೆ ಇಟ್ಕೊಳ್ಳಿ. ಒಂದೇ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ತೀನಿ. But focus. You can't see. ಒಂದು ನಿಮಿಷ. ಒಬ್ಬೊಬ್ರಿಗೆ ಇದ್ ಮಾಡ್ತೀನಿ. ವಾಣಿ ಮೇಡಮ್ ಫೋಕಸ್ ಮಾಡ್ತೇನೆ. ಎಕ್ಸಲೆಂಟ್. ವಾವ್, ಸೂಪರ್. ನೆಕ್ಸ್ಟ್ ಹಾಗೆ ಒಂದ್ ನಿಮಿಷ ಯಾರ್ದಾಗಿದೆ ನೋಡೋಣ. ಇನ್ಯಾರು ತೋರಿಸ್ತಾ ಇದಾರೆ? ಇಲ್ಲಿ ಗ್ಯಾಲಕ್ಸಿ M25. ಒಂದ್ ನಿಮಿಷ ಸ್ಪಾಟ್ ಲೈಟ್ ಆನ್ ಮಾಡ್ತೀನಿ. ಗ್ಯಾಲಕ್ಸಿ, ಎಸ್, ಸೂಪರ್. ಯಾರು ಮಗು ಮಾಡಿದ್ದ? ವಾವ್, ವೆರಿ ನೈಸ್. ನೆಕ್ಸ್ಟ್ ಇನ್ಯಾರು ಫೋಕಸ್ ಮಾಡ್ತೀರಾ? ಆಶಾ ಮೇಡಮ್, ಒಂದ್ ನಿಮಿಷ ಫೋಕಸ್ ಲೈಟ್ ಆನ್ ಮಾಡ್ತೀನಿ. ವೆರಿ ನೈಸ್. ನೆಕ್ಸ್ಟ್ ಇನ್ಯಾರು? ಹೂ ಎಲ್ಸ್? ಚೆನ್ನಾಗಿದೆ ಅಕ್ಕ. ಅಭಿಷೇಕ್, ಒಂದ್ ಸೆಕೆಂಡ್. ಇಲ್ಲ, ಅಭಿಷೇಕ್ ಸ್ಪಾಟ್ ಲೈಟ್ ಮಾಡೋಣ. ಸೂಪರ್. ನೀನ್ ಮಾಡ್ದೇನಾ? ನಿನ್ನ ಹೆಸರು ಹೇಳ್ಬೇಕು ಮಾಡಿದವ್ರು. My name is Sandeep. ಸಂದೀಪ್, ನೀನ್ ಮಾಡಿದ್ದ? ಪುಟ್ಟ ಮಾಡ್ತಾ ಇದೆ. ಪುಟ್ಟ, ನಿನ್ನ ಹೆಸರೇನು? He is very shy. ಓಕೆ, ನೋ ಪ್ರಾಬ್ಲಮ್ ಕಣ. ಆಯ್ತು, ಇನ್ಯಾರು ಮಾಡಿದ್ರು? My sister Darshini. ಓಕೆ, ವೆರಿ ನೈಸ್. ಹಾಯ್ ದರ್ಶಿನಿ. ಇಲ್ಲಿ ಲಕ್ಷ್ಮಿ ಮೇಡಮ್ ಅವ್ರ ಮಗು ಮಾಡಕ್ ತೋರಿಸ್ತಾ ಇದ್ದಾರೆ. ಸ್ಪಾಟ್ ಲೈಟ್ ಮಾಡ್ತೀನಿ. ವೆರಿ ನೈಸ್. ಓಕೆ, ನೆಕ್ಸ್ಟ್ ಯಾರ ಹತ್ರ ಹೋಗೋಣ? ಫೋಕಸ್ ಲೈಟು ನೆಕ್ಸ್ಟ್ ಎಲ್ಲೋಗೋಣ? ಓಕೆ, ಬಮಿನಿ ಮಾಡಿರೋ ತೋರಿಸ್ತೀರಪ್ಪ? ಒಂದ್ ನಿಮಿಷ. ಬಮಿನಿ, ಹಾಯ್. ಮಾಡಿರೋ ತೋರಿಸ್ತೀರಾ? ಏನ್ ಮಾಡಿದ್ರಿ ಇವತ್ತು? ವೆರಿ ನೈಸ್. ಆಯ್ತು, ಏನ್ ಮಾಡಿದ್ರಿ? ಮುಂದೆ ಹೋಗ್ಬೋದು. ಹರಿ ಓಂ. ನೆಕ್ಸ್ಟ್ ಯಾರು ತೋರಿಸ್ತೀರಪ್ಪ? ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಆಯ್ತು, ಸ್ಮಿತಾ ಮೇಡಮ್, ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಕ್ಸ್ಟ್ ಓಕೆ, ಎಲ್ಲರೂ ಮ್ಯೂಟ್ ಮಾಡಿ. ಮಕ್ಕಳೆಲ್ಲ ಮ್ಯೂಟ್ ಮಾಡ್ಬೇಕು.
ಸೊ ನೆಕ್ಸ್ಟ್ ನಾವ್ ಇವಾಗ ಮಾಡ್ತಾ ಇರೋದು ಜನರಲಿ ಎಲ್ಲಾರು ನೋಡಿರ್ತೀವಿ ಪೇಪರ್ ವೇಟ್ಸ್. ಸೊ ಆಫೀಸ್ಗಳಲ್ಲಿ ಇದ್ರಲ್ಲಿ ಎಲ್ಲ ಇಟ್ಕೋತೀವಿ ನಾವು. So those paper weights we have generally seen using the stones. I mean, it will be very heavier. Now what we are doing is we are doing it using the clay. This clay is a homemade clay. Okay. So how to do this? Like I'll just tell it orally. I have taken 1 cup maida, 1 or 2 spoon of ಸಾಲ್ಟ್, ಉಪ್ಪು, ಜೊತೆಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಕಾಣಿಸ್ತಾ ಇರ್ಬೋದು ನನ್ ಕೈಯಲ್ಲಿ. ಇದು ನಾವು ಮನೇಲೆ ಮಾಡೋದು. ಮಕ್ಳು ಬಾಯಿಗೆ ಹಾಕೊಂಡ್ರು ಏನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹಾಕೊಳ್ಳಲ್ಲ, ಯಾಕಂದ್ರೆ ಅಷ್ಟು ಉಪ್ಪಿರತ್ತೆ ಅದ್ರಲ್ಲಿ. ಓಕೆ. ಸೊ ಎಲ್ಲ ಮೂರನ್ನು ನೀರಿನ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಒಲೆ ಮೇಲೆ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರೋದು. Okay, one consistency, the clay consistency. Okay. ಅದು ತುಂಬಾ ಆಯಿಲ್ ಇದೆ, ಬಿಕಾಸ್ ಕೈಗೆ ಅಂಟ್ಕೋಬಾರ್ದು ಅಂತ. ಸೊ ನೀರ್ ಹಾಕಿ ಬೇಯಿಸ್ಬೇಕಾ? ಹಲೋ, ನೀರ್ ಹಾಕ್ಬೇಕು. ಹಲೋ ಮೇಡಮ್, ಹಾಕಿ ಬೇಯಿಸ್. ಇನ್ನೊಂದ್ಸಲಿ ಹೇಳಿ ಮೇಡಮ್ ಅದನ್ನ. 1 ಕಪ್ ಮೈದಾ ಹಿಟ್ಟು ತಗೊಂಡಿದೀನಿ. ಅದಕ್ಕೆ ಈಕ್ವಲ್ ಹಾಕಿದ್ರು ಪರವಾಗಿಲ್ಲ ಉಪ್ಪು, ನಾರ್ಮಲ್ ಸಾಲ್ಟ್. ಓಕೆ. ಹಾಗೆ 1 ಕಪ್ ಅಷ್ಟು, 1 ಕಪ್ ಆಯಿಲ್. ಮೇಡಮ್ 1 ಕಪ್ ಆಯಿಲ್? 1 ಕಪ್ ಹಾಕಿದ್ರೆ ಏನು ಆಗಲ್ಲ, ತುಂಬಾ ದಿನ ಇಡಬಹುದು. ಆಯಿಲ್ ಸ್ವಲ್ಪ ಕಮ್ಮಿ ಆದ್ರೆ ನೀವು ಮೇಲ್ ಹಾಕಿ ಅದನ್ನ ಇದ್ ಮಾಡ್ಬೋದು, ನಾದ್ಕೋಬಹುದು ಚೆನ್ನಾಗಿ. ಓಕೆ. ಆಮೇಲೆ ಅಷ್ಟೇ, 3 ಇಂಗ್ರೀಡಿಯೆಂಟ್. ಸ್ವಲ್ಪ ನೀರು, 1 ಕಪ್ ಅಷ್ಟು ನೀರು. ಎಷ್ಟು? 1 ಕಪ್. ಹಾ, ಅದು ಡೈಲ್ಯೂಟ್ ಆಗತ್ತೆ. ಯಾವ ತರ? ಚೆನ್ನಾಗಿ ನೀರಾಗಿರತ್ತೆ. ಅದನ್ನ ಒಲೆ ಮೇಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಹದ ಬರುತ್ತೆ. ಓಕೆ. ಸೊ ಇದನ್ನ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಮಾಡಿರೋದನ್ನ ಒಂದ್ ಶೇಪ್ ಕೊಟ್ಬಿಟ್ಟು ಅದನ್ನ ಓವನ್ ಅಲ್ಲಿ ಇಟ್ಟಿದೀನಿ, ಮೈಕ್ರೋವೇವ್ ಅಲ್ಲಿ. ಓಕೆ. ಸೊ ಏನ್ ಮಾಡ್ಬೇಕು ಮೇಡಮ್? ಸ್ವಲ್ಪ ದಿನ ಬಿಟ್ಬಿಟ್ರೆ ಅದೇ ಡ್ರೈ ಆಗುತ್ತೆ. ಮೈಕ್ರೋವೇವ್ ಇಲ್ಲ ಮೈಕ್ರೋವೇವ್ ಇಲ್ಲ ಅಂದ್ರೇನು ಸ್ವಲ್ಪ ದಿನ ಆದ್ರೆ ಅದೇ ಡ್ರೈ ಆಗ್ಬಿಡುತ್ತೆ. ಓಕೆ. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ನಾ ಇಲ್ಲಿ ಅರ್ಜೆಂಟ್ ತೋರ್ಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಓವನ್ ಅಲ್ಲಿ ಮಾಡಿರೋದು. ಸೊ ಇಲ್ಲಿ ಒಂದ್ ಶೇಪ್ ಮಾಡಿದೀನಿ. Excuse me, ma'am. Please show us how to do it. It means how to make it. I will send a video of it because ಇಲ್ಲಿ ನನ್ನ ಹತ್ರ ಒಲೆ ಇಲ್ಲ ನಿಮಗೆ ತೋರ್ಸಕ್ಕೆ. Okay. Okay. Hey, Dashni. Okay. ಸೊ ನಾನು ಇಲ್ಲಿ ರೆಡಿ ಮಾಡಿ ಒಂದ್ ಶೇಪ್ ಇಟ್ಕೊಂಡಿದ್ದೀನಲ್ಲ. This is, you can do any shape, you can do anything out of it. Now ಇಲ್ಲಿ ನಂದು ಕಾನ್ಸೆಪ್ಟ್ ಪೇಪರ್ ವೇಟ್ ಇರೋದ್ರಿಂದ ಐ ಆಮ್ ಡೂಯಿಂಗ್ ದಿಸ್ ಶೇಪ್. ಅಕ್ಕ ಅದೇನಕ್ಕ? ಇದು ಇದಾ? ಯಾವ್ದನ್ ಕೇಳಿದೇನು ಅಂತ? ಇದೇ ಅಕ್ಕ, ನೀವು ಕೈ ತೋರಿಸ್ತಿದ್ರಲ್ಲ ಅದೇ. ಇದು ಮೈದಾ ಹಿಟ್ಟು. ಓಕೆ. ಮೈದಾ ಹಿಟ್ಟು ಮತ್ತೆ ಎಣ್ಣೆ ಮತ್ತೆ ಉಪ್ಪು ಹಾಕಿ ಮಾಡ್ಕೊಂಡಿರೋ ಮಿಕ್ಸ್ಚರ್ ಇದು. ಇದು ಏನು ಆಗಲ್ಲ, ಇದು ಒಡೆದೋಗಲ್ಲ, ಏನು ಆಗಲ್ಲ. ಈ ಕಡೆ ಅಕ್ಕ, ಈ ಕಡೆ ಮಾಡಿದೀರಾ? ಅಲ್ಲ, ಆ ಕಲರ್ ಅದೇ ಬಂದ್ಬಿಡುತ್ತೆ ಮೇಡಮ್. ಇದು ನಾನ್ ಕಲರ್ ಆಡ್ ಮಾಡಿದೀನಿ, ಸಾರಿ. ನಾನು ಅದನ್ನ ಕೇಳಿದೆ ಮೇಡಮ್. ವೈಟ್ ಇರುತ್ತೆ, ನಾನು ಇವಾಗ ಇದಕ್ಕೆ ಆರೆಂಜ್ ಆಡ್ ಮಾಡಿದೀನಿ. ಫುಡ್ ಕಲರ್, ರೈಟ್? ವೈಟ್ ಫುಡ್ ಕಲರ್ ಅಲ್ವಾ? ಫುಡ್ ಕಲರ್. ಫುಡ್ ಕಲರ್, ಎಸ್. ಮಕ್ಳಿಗಲ್ವಾ ಕೊಡ್ತಾ ಇರೋದು. ಸೊ ನಾವು ಆರ್ಟ್ ಪೀಸ್ ಮಾಡಕ್ಕೆ ಜನರಲಿ ವಿ ಕ್ಯಾನ್ ಆಡ್ ಫೆವಿಕ್ರಿಲ್ ಕಲರ್ಸ್ ಆಲ್ಸೋ. ಓಕೆ ಮೇಡಮ್. ಬಟ್ ಇಲ್ಲಿ ನನ್ನ ಮಕ್ಳ ಉದ್ದೇಶ ಇರೋದ್ರಿಂದ ಐ ಆಡೆಡ್ ಫುಡ್ ಕಲರ್. ಸೊ ಈ ಒಂದ್ ಪೀಸ್ ರೆಡಿ ಆದ್ಮೇಲೆ ಇದು ನೀವು ವೈಟ್ ಆದ್ರೂ ಇಟ್ಕೋಬಹುದು ಮೇಲ್ಗಡೆ ಪೇಂಟ್ ಮಾಡಕ್ಕೆ. ಐ ಹ್ಯಾವ್ ಆಡೆಡ್ ದ ಕಲರ್.
ಇದ್ರ ಮೇಲೆ ನಾನು ಪೇಂಟ್ ಮಾಡಿಟ್ಟಿದ್ದೀನಿ ಹ್ಮ್ ಲೇಡಿ ಬರ್ಡ್ ತರ. ಹಾ ಇದು ಹೇಗ್ ಮಾಡೋದು ನೋಡೋಣ. ಬೇರೆದ್ ಒಂದ್ ಪೀಸ್ ನೋಡೋಣ. ಓಕೆ ಮೇಡಮ್. ನಾ ಹೇಳ್ದೆ when ನಾನು have ತುಂಬಾ to, ಆಯಿಲ್ ಹಾಕಿದೀನಿ ಕೈಗೆ ಅಂಟಬಾರ್ದು yeah, ಅಂತ. when we have to mix the food color while mixing on the Yes, stove? yes, before starting to bake. Okay. Okay. Yeah. Now ಏನ್ ಬೇಕಾದ್ರೂ ಮಾಡ್ಬೋದು, ನಿಮ್ ಇಷ್ಟ ಬಂದಿದ್ದು. ಇದನ್ನ ನಾನು ಯಾಕೆ ಒಂದ್ಸಲ ಓವನ್ ಅಲ್ಲಿ ಬೇಕ್ ಮಾಡಿದೀನಿ ಅಂತ ಹೇಳಿದ್ರೆ, ನಿಮ್ ಅದ್ರ ಮೇಲೆ ಪೇಂಟ್ ಮಾಡಿದ್ರೆ ಏನೂ ಆಗಲ್ಲ. ಹಸಿ ಇದ್ರ ಮೇಲೆ ಇವಾಗ ನಾನು ತೋರಿಸ್ತೀನಿ, ಇದು ಹಸಿ ಹಿಟ್ಟು. ಇದ್ರ ಮೇಲೆ ಮಾಡಿದ್ರೆ ನೋಡಿ ಈ ತರ ಆಗ್ಬಿಡುತ್ತೆ. ಹಾ ಓಕೆ, ಹರಡ್ಕೊಂಡ್ಬಿಡುತ್ತೆ, ಮರ್ಜ್ ಆಗ್ಬಿಡುತ್ತೆ ಹೌದು ಈ ತರ. ಓಕೆ Ma'am, can you talk a little bit louder? This is the only voice I have. I will try doing it. Okay. Okay. So I'm using black. ಮೇಡಮ್ ಇದು ಎಷ್ಟೊತ್ತು ಓವೆನ್ ಅಲ್ಲಿ ಇಡಬೇಕು? 1 minute ಅಷ್ಟೇ. 1 minute. 1 minute ಅಷ್ಟೇ. ನಿಮ್ಗೆ ತುಂಬಾ ಡ್ರೈ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇಟ್ಕೋಬಹುದು. ಇದು ಹಂಗೆ ಡ್ರೈ ಆಗ್ಬಿಡುತ್ತೆ ಈಗ. ಸೊ ಇದಕ್ಕೆ ಆಯಿಲ್ ಮತ್ತೆ ಫುಡ್ ಕಲರ್, ಸಾಲ್ಟ್, ಮೈದಾ. ಹೌದು, ವಾಟರ್ ಆಡ್ ಹಾಕಿಲ್ಲ. ಇದ್ರದ್ದು ಒಂದು ಏನಂತ ಹೇಳಿದ್ರೆ, ಇದು ಫಿನಿಶ್ ಆದ್ಮೇಲೆ ನೀವು ವಾರ್ನಿಶ್ ಮಾಡಿ ಇಡ್ಬೇಕು, ಇಲ್ಲ ಅಂದ್ರೆ ಹುಳ ಬಂದ್ಬಿಡುತ್ತೆ. ಮೈದಾ ಹಿಟ್ಟು ಹುಳ ಬಂದ್ಬಿಡುತ್ತೆ. ವಾಟರ್ ಹಾಕಿ ಮಿಕ್ಸ್ ಮಾಡಿದೆ ಗಾಯತ್ರಿ? ಹೌದು, ವಾಟರ್ ಮಿಕ್ಸ್ ಮಾಡ್ಬೇಕು. ಓಕೆ. ವಾರ್ನಿಶ್ ಮಾಡಿ ಇಟ್ರೆ ಎಷ್ಟು ವರ್ಷ ಇಟ್ರು ಏನು ಆಗಲ್ಲ. ವಾರ್ನಿಶ್ ಮಾಡಿಲ್ದಲೇ ಹೋದ್ರೆ 1 ವಾರಕ್ಕೆ ಹುಳ ಬಂದ್ಬಿಡುತ್ತೆ. ಹೌದು. ಪ್ರವಲಿಕಾ ನಿಮ್ಗೆ ಇಷ್ಟ ಬಂದಿರೋ ಡಿಸೈನ್ಸ್ ಮಾಡ್ಕೋಬಹುದು. ನಿಮ್ಮ ಟೇಬಲ್ ಮೇಲೆ ಇಡೋದ್ರಿಂದ ನಿಮ್ಗೆ ಇಷ್ಟ ಇರೋದಿದ್ರೆ ಚೆನ್ನಾಗಿರುತ್ತೆ. ಚೂರು ಡ್ರೈ ಆಗ್ಬೇಕು. If you want to merge it, you can merge it.
Okay, I just made a simple one. ಇದು ರೆಡಿ ಮಾಡ್ಕೊಂಡಿರೋ ಹಿಟ್ಟು. You can make any shape out of it. ಓಕೆ, ದೆನ್ ಯು ಕ್ಯಾನ್ ಬೇಕ್ ಇಟ್. ಇದು ಹಾಗೆ ಇಟ್ರೆ ತುಂಬಾ ದಿನ ತಗೊಳುತ್ತೆ ಏರ್ ಡ್ರೈ ಆಗಕ್ಕೆ. ಓಕೆ, ಸೊ ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದು 2 ಪೀಸ್. I think in summer it will dry fast. ಹಾ, ಯಾ, ಬಿಸಿಲಲ್ಲಿ ಇಡ್ಬೋದು ಅನ್ಕೊಳ್ತೀನಿ, ಬಟ್ ಕ್ರ್ಯಾಕ್ಸ್ ಬಂದ್ಬಿಡುತ್ತೆ ಬಿಸಿಲಲ್ಲಿ ಇಟ್ರೆ. No need to keep it in the sunlight. Yeah. Inside the building only we can keep it. Yes. Okay. Yes, Dhananjay, we are done. Very nice. Looks very nice. If I have to keep it on a paper, something like this. Idinna full dry agilla, so we can use it on a paper like this. Super. ಬೇರೆ ಯಾರಾದ್ರೂ ಮಾಡಿರೋರು ಇದ್ದೀರಾ? ಆನ್ಲೈನ್ ಮಾಡ್ತಾ ಎಲ್ಲರೂ ಮಾಡಿದ್ರೆ ಯಾರಾದ್ರೂ? ಎನಿಬಡಿ? ಅದು ಸ್ವಲ್ಪ ಅಂದ್ರೆ ಇದು ಬಹುಶಃ ಮಾಡಕ್ ಆಗಿರಲ್ಲ ಯಾರಿಗೂ, ಅದು ಮೆಟೀರಿಯಲ್ ರೆಡಿ ಇರಲ್ಲ ಅಲ್ಲ. ಓಕೆ ಓಕೆ, ಯಾರಾದ್ರೂ ಒಂದೆರಡು ಮಾತಾಡೋದಿದೆಯಾ? ಎನಿಬಡಿ ವಾಂಟ್ಸ್ ಟು ಸ್ಪೀಕ್ ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್ ಟುಡೇ? ಹಲೋ, ಹಾ ನಾನು ಮಾತಾಡ್ತೀನಿ. ಒಂದು ನಿಮಿಷ. Go on. Yeah. Ma'am, we are going. Actually, we are doing something out of flour. Is that this? ಪುಟ, ತಮ್ಮ ಹೆಸರೇನು ಪುಟ? Namaste. Smita, are you know about mandala art? Yes, I do mandala art. Yeah, okay. You do So we do workshops also something. like this? Sorry? You do like this workshop one day? Yeah, we will plan one day for that. Please do it. Yes, Yeah, we'll thank do you. that. Okay. It's very nice session, very simple and very innovative. Thank you so much. You're welcome. So before we wind up, I think ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಇಂದಿರಾನಗರ TTK ಬ್ಲಡ್ ಬ್ಯಾಂಕ್ ಅಲ್ಲಿ ಒಬ್ರು ಪೇಷಂಟ್ ಚಂದ್ರಶೇಖರ್ ಅವರಿಗೆ ಪಾಸಿಟಿವ್ ಬ್ಲಡ್ ಅವಶ್ಯಕತೆ ಇದೆ. ಏಜ್ ಬಂದು 63 ವರ್ಷ. ಸೊ ಯಾರಾದ್ರೂ ಬ್ಲಡ್ ಡೊನೇಷನ್ ಮಾಡೋರಿದ್ರೆ ದಯವಿಟ್ಟು ಮಾಡಬಹುದು. ಪುಷ್ಪಪ್ರಿಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಕಾರ್ತಿಕ್ 9980287720 ಅಥವಾ ಹರಿಕೃಷ್ಣ 9945266060 ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಪಾಸಿಟಿವ್ ಬ್ಲಡ್ ಡೋನರ್ ಇದ್ರೆ ದಯವಿಟ್ಟು ಇಂದಿರಾನಗರ TTK ಬ್ಲಡ್ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಬಹುದು. ಚಿಕ್ಕ ಅನೌನ್ಸ್ಮೆಂಟ್ ನಮ್ಮ ಪುಷ್ಪಪ್ರಿಯ ಅವರ ಪರವಾಗಿ. ಸರ್ ಒನ್ಸ್ ಅಗೇನ್ ಆ ನಂಬರ್ ಹೇಳಿ. ನಂದು O ಪಾಸಿಟಿವ್ ಇದೆ. ಹೌದಾ, ಒಂದು ನಿಮಿಷ. 9980 ಓಕೆ 289 720 ಕಾರ್ತಿಕ್ ಅಂತ ಅವ್ರ ಹೆಸರು. ಇನ್ನೊಂದು ನಂಬರು ಹರಿಕೃಷ್ಣ ಅಂತ 9945 266 ಓಕೆ 060. I will repeat 9945266060. ಓಕೆ ಹರಿಕೃಷ್ಣ ಅಂತ O ಪಾಸಿಟಿವ್ ಬ್ಲಡ್ ಗ್ರೂಪ್ ಚಂದ್ರಶೇಖರ್ ಪೇಷಂಟ್ ಹೆಸರು.
ತುಂಬಾ ಧನ್ಯವಾದಮ್ಮ. ಐ ಥಿಂಕ್ ಪುಷ್ಪಪ್ರಿಯ ಮಾಡ್ಲಿಕ್ಕೆ. ಮತ್ತೆ ಕೊನೆಗೆ ವಂದನಾರ್ಪಣೆ ಕಾರ್ಯಕ್ರಮ. ಇವತ್ತು ನಮ್ಮೆಲ್ಲರ ಜೊತೆ ಆರ್ಟ್ ಅನ್ನ ನಮಗೆ ಹೇಳ್ಕೊಟ್ಟಂತಹ ಪುಷ್ಪಪ್ರಿಯ ಅವರಿಗೆ ಒಂದು ದೊಡ್ಡ ನಮಸ್ಕಾರ. ಸಾರಿ, ಸ್ಮಿತಾ ಮೇಡಮ್ ಅವರಿಗೆ ದೊಡ್ಡ ನಮಸ್ಕಾರ. ಮತ್ತೆ ಈ ಕಾರ್ಯಕ್ರಮವನ್ನ ಸುರೇಶ್ ಜಿ ಅವರು ಅರುಣ ಚೇತನ ಟೀಚರ್ಸ್ ಸ್ಪೆಷಲ್ ಕಿಡ್ಸ್ ನೋಡ್ಕೊಳ್ಳುವಂತಹ ಟೀಚರ್ಸಿಗೋಸ್ಕರ ಈ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ರು. ನಂತರ ನಾವು ಅದನ್ನ ಪಬ್ಲಿಕ್ ಮಾಡಿದ್ವಿ. ಸಾಕಷ್ಟು ಜನ ಲಾಗಿನ್ ಆಗಿದ್ದೀರಾ. ಸೇರಿದ್ದಾರೆ. ನೆಲೆಯಿಂದ ಬಂದಿದ್ದಾರೆ. ನರೇಂದ್ರ ನೆಲೆ ಹಿಂದೂ ಸೇವಾ ಪ್ರತಿಷ್ಠಾನದಿಂದ ಸೇವಾ ಇನ್ ಆಕ್ಷನ್ ಇಂದ ಇದೀವಿ. ಸಾಕಷ್ಟು ಜನ ಮಕ್ಕಳಿದ್ದಾರೆ. ಅವರಿಗೂ ಸಹ ಒಂದು ದೊಡ್ಡ ನಮಸ್ಕಾರ. ಮತ್ತೆ ಇದನ್ನ ಮನೆಯಲ್ಲಿ ಒಂದ್ ನಿಮಿಷ. ಹಾ, ಸುರೇಶ್ ಜಿ ಒಂದ್ 2 ನಿಮಿಷ ನೀವು ಹೇಳಲಿಕ್ಕೆ ಸಾಧ್ಯನಾ? My name is Sandeep. ಸಂದೀಪ್ ಹೇಳಪ್ಪ. I am working in action. Okay, very nice, very nice. ನೆಲೆ ಆಶ್ರಮದಿಂದ ಮಕ್ಕಳೆಲ್ಲ ಸೇರಿದ್ದೀರಾ. ಇದನ್ನೆಲ್ಲ ಟ್ರೈ ಮಾಡ್ತೀರಾ? ಇವತ್ತು ಸ್ಮಿತಾ ಮೇಡಮ್ ಹೇಳ್ಕೊಟ್ಟಿದ್ದೆಲ್ಲ ಟ್ರೈ ಮಾಡ್ತೀರಾ ನೆಲೆಯಲ್ಲಿ? ವೆರಿ ಗುಡ್, ವೆರಿ ಗುಡ್. ಆಮೇಲೆ ಇದ್ರಲ್ಲಿ ಅರುಣಾಚೇತರ ಟೀಚರ್ಸ್ ಎಲ್ಲರೂ ಟ್ರೈ ಮಾಡ್ತೀರಾ? ವೆರಿ ನೈಸ್, ವೆರಿ ನೈಸ್. ಮತ್ತೆ ಆನ್ಲೈನ್ ಅಲ್ಲಿ ಲಾಗಿನ್ ಆಗಿದ್ದಂತಹ ಎಲ್ಲರೂ ಸಹ ಟ್ರೈ ಮಾಡ್ತೀರಾ ಇವತ್ತು ಮನೆಯಲ್ಲಿ? ವೆರಿ ನೈಸ್. ಸೊ ಕಾಫಿ ಪೇಂಟಿಂಗ್, ಬುಕ್ ಮಾರ್ಕ್, ಬಾಟಲ್ ಆರ್ಟ್ ಮತ್ತೆ ಪೇಪರ್ ವೇಟ್ಸ್, ಈ 4 ಕಲೆಗಳನ್ನ ಹೇಳ್ಕೊಟ್ಟಂತಹ ಸ್ಮಿತಾ ಶ್ರೀಧರ್ ಅವರಿಗೆ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಇಂದ, ಅರುಣ ಚೇತನದಿಂದ, ನರೇಂದ್ರನಿಂದ, ಹಿಂದೂ ಸೇವಾ ಪ್ರತಿಷ್ಠಾನದಿಂದ ಎಲ್ಲರ ಪರವಾಗಿ ಒಂದು ದೊಡ್ಡ ನಮಸ್ಕಾರ. Thank you so much. Can we contact any if we facing any problem? ಸುರೇಶ್ ಜಿ, ಧನ್ಯವಾದ. ಧನ್ಯವಾದ. ಸುರೇಶ್ ಜಿ, ಒಂದೆರಡು ಮಾತಾಡ್ತೀರಾ ಕೊನೆಯದಾಗಿ? ವಂದನಾ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಖಂಡಿತ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಈ ವಿಡಿಯೋ ಫೇಸ್ಬುಕ್ ಅಲ್ಲಿ ಲೈವ್ ಆಗಿದೆ. ಫೇಸ್ಬುಕ್ ಅಲ್ಲಿ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಅನ್ನೋ ಪೇಜ್ ಅಲ್ಲಿ ವಿಡಿಯೋ ಕಂಪ್ಲೀಟ್ ಆಗಿ ಸಿಗುತ್ತೆ. ಇವತ್ತು ಮಾತ್ರ ಆಗಿರೋ ಕಾರ್ಯಕ್ರಮ ಮರ್ತು ಬಿಡೋದಲ್ಲ. ಸೊ ಈ ಕಾರ್ಯಕ್ರಮ ಫೇಸ್ಬುಕ್ ಅಲ್ಲಿ ರೆಕಾರ್ಡೆಡ್ ಲೈವ್ ಸಿಗತ್ತೆ. ನೀವು ಹೋಗಿ ಮತ್ತೆ ಅದನ್ನ ವಿಸಿಟ್ ಮಾಡಿ, ನೀವು ಮತ್ತೆ ಅದನ್ನ ರೀಪ್ಲೇ ಮಾಡಿ ನೀವು ಹಾಕ್ಬೋದಾ? ಓ ಎಕ್ಸಲೆಂಟ್. ನೋಡಿ, ನೆಲೆ ಮಕ್ಕಳೆಲ್ಲ ಎಷ್ಟೊಂದು ಜನ ಮಾಡಿದಾರೆ ಅಲ್ಲಿ. ಸೂಪರ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಓಕೆ, ಸ್ಮಿತಾ ಮೇಡಮ್, ಲಾಸ್ಟ್ ಟಚ್. ತುಂಬಾ ಚೆನ್ನಾಗಿದೆಯಮ್ಮ. ಕ್ಲಾಸ್ ಸೆಷನ್ ವಾಸ್ ವೆರಿ ಬ್ಯೂಟಿಫುಲ್. ಮಕ್ಕಳ ಮುಖ ನಗು ನೋಡ್ತಿದ್ದೆ, ತುಂಬಾ ಖುಷಿ ಆಗ್ತಾ ಇದೆ. ಸ್ಮಿತಾ ಮೇಡಮ್, ಧನ್ಯವಾದ. ಈ ಕೊರೋನಾ ಪೀರಿಯಡ್ ಅಲ್ಲಿ ಎಲ್ಲರೂ ಸಹ ಮನೆಯಲ್ಲೇ ಲಾಕ್ ಡೌನ್ ಆಗಿ ಏನೋ ಒಂದು ಹೊಸ ಉತ್ಸಾಹ, ಹೊಸ ಒಂದು ಕಲೆಯನ್ನ ಎಲ್ಲ ಹುಷಾರಾಗಿರಿ, ಸೇಫ್ ಆಗಿರಿ. ಕೊರೋನಾ ಪೀರಿಯಡ್ ಅಲ್ಲಿ ಮಾಸ್ಕ್ ಅನ್ನು ಹಾಕಿಕೊಂಡು ಹೊರಗಡೆ ಹೋಗಿ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. 6 ಅಡಿ 5 ಅಡಿ ಮಿನಿಮಮ್ ಡಿಸ್ಟೆನ್ಸ್ ಒಬ್ಬರಿಂದ ಒಬ್ಬರಿಗೆ. ಮತ್ತೆ ಆದಷ್ಟು ಹೊರಗಡೆ ಹೋಗ್ಬೇಡಿ. ಕೊರೋನಾ ಅಕ್ಕಪಕ್ಕದಲ್ಲೇ ಎಲ್ಲಾ ಕಡೆ ಇದೆ. ಮಕ್ಕಳು ಮತ್ತೆ ಹಿರಿಯರು ದಯವಿಟ್ಟು ಇದನ್ನ ಪಾಲನೆ ಮಾಡ್ಬೇಕು. ಮತ್ತೆ ಎಲ್ಲರೂ ಸಹ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಕೊರೋನಾವನ್ನ ನಾವೆಲ್ಲರೂ ಹೋಗ್ಸೋಣ. ಅಲ್ಲಿವರೆಗೂ ಕೊರೋನಾ ಸ್ವಲ್ಪ ಸದ್ದು ಕಮ್ಮಿ ಮಾಡಲ್ವಾ, ಅಲ್ಲಿವರೆಗೂ ಆನ್ಲೈನ್ ಇರ್ತೇವೆ. ಸುರೇಶ್ ಜಿ ಅವರು ನಿಮಗೆ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತಾರೆ. ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನರೇಂದ್ರ ನೆಲೆ ಹಾಗೂ ಹಿಂದೂ ಸೇವಾ ಪ್ರತಿಷ್ಠಾನ ಮತ್ತೆ ಅರುಣ ಚೇತನ ಎಲ್ಲಾ ಮಕ್ಕಳಿಗೆ, ಟೀಚರ್ಸ್ ಗಳಿಗೆ
ಮತ್ತೆ ಸಹಾಯಕ ವರ್ಗದವರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ಕೊನೆಯದಾಗಿ ಸುರೇಶ್ ಅವರಿಗೂ ನಮಸ್ಕರಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೀವು